ಕಾಂಗ್ರೆಸ್ ವಕ್ತಾರರಿಂದ ಬರ್ತೀನಿ. ಇರ್ಷಾದ್ ಅಹಮದ್. ದೇಶದ ವಿಷಯ ಬಂದಾಗ, ಸ್ವಾತಂತ್ರ್ಯದ ವಿಷಯ ಬಂದಾಗ ಕಾಂಗ್ರೆಸ್ ಅವರು ಕ್ಲೈಮ್ ಮಾಡೋದು ಮೊದಲಂದರೆ ಇಡೀ ಸ್ವಾತಂತ್ರ್ಯ ನಮ್ಮ ಪಕ್ಷದಿಂದ ಬಂದಿದೆ ಅಂತ. ಆ ಒರಿಜಿನಲ್ ಕಾಂಗ್ರೆಸ್ಸೇ ಬೇರೆ, ಈಗಿರುವ ಕಾಂಗ್ರೆಸ್ಸೇ ಬೇರೆ, ಬಿಟ್ಬಿಡಿ. ಓಕೆ, ನೀವು ಈಗಲೂ ಕ್ಲೈಮ್ ಮಾಡ್ತೀರಿ. ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ನೋಡಿದ್ರೆ ನಿಮ್ಮಂಥ ದೇಶಭಕ್ತರು ಯಾರಿಲ್ಲ ಅಂತ ಕ್ಲೈಮ್ ಸಂವಿಧಾನದ ಬುಕ್ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತೀರಿ. ಈಗ ನಿಮ್ಮದೇ ಪಕ್ಷದ MLA ಆಗಿದ್ರು, ಹಲವು ಪದವಿಗಳನ್ನು ಕೊಟ್ಟಿದ್ರು. ಈಗ ಮೊನ್ನೆ ಈಗ ಜನಗಳೆಲ್ಲ ಮಾತಾಡೋದು ಪೇಮೆಂಟ್ ಗಿರಾಕಿ ಅಂತ, ಪೇಮೆಂಟ್ ಮೂಲಕ ವಾಪಸ್ ಬಂದರು ಅಂತ. ಈ ಗಿರಾಕಿ ಈಗ ಮೊನ್ನೆ ಈಗ ಎಷ್ಟು ದಿನ ಆಯಿತು ನಿಮಗೆ, ನೀವು ನೋಡಿದ್ರಿ, ಒಂದು ಪ್ರಮಾಣ ವಚನನೇ ನೆಟ್ಟಗೆ ಓದ್ಲಿಕ್ಕೆ ಬರದಂತಹ ಅಪಭ್ರಂಶ. ಅದನ್ನು ಯಾವ ರೀತಿ ಓದಿದ್ದಾರೆ, ಅದನ್ನು ಓದಿದ ಮೇಲೆ ಅವ್ರು ಹೆಂಗೆ ಸೈನ್ ಹಾಕ್ಬೋದು ನಮ್ಗೆ ಗೊತ್ತಿಲ್ಲ. ಒಂದು ಕನ್ನಡ ಓದ್ಲಿಕ್ಕೆ ಬರಲ್ಲ, ಇಂಗ್ಲೀಷ್ ಅಂತೂ ಯಾವ ರೀತಿ ಓದಿದ್ದಾರೆ ಗೊತ್ತಿದೆ. ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಸ್ ಎ ಜೋಕರ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಂಥವರು ಇವತ್ತು ದೇಶದ ಪವಿತ್ರ ತಿರಂಗ ಧ್ವಜಾರೋಹಣ ಮಾಡಲಿಕ್ಕೆ ಹೋಗಬೇಕು. ಪ್ರೌಡ್, ಎಲ್ರಿಗೂ ಪ್ರೌಡ್. ಈಗ ನಮ್ಮಂಥವ್ರಿಗೆ ಕರೆದ್ರೆ ನಾವು 7 ಜನ್ಮದ ಪುಣ್ಯ ಅಂತ ಹೇಳ್ಸ್ಕೊಳ್ತೀವಿ ಏನೋ. ಒಂದು ದೇಶದ ತಿರಂಗವನ್ನು ಆರಿಸುವಂಥ ಪುಣ್ಯ ಸಿಕ್ಕಿದ್ರೆ, ಒಂದು ಹೊಟ್ಟೆಗಿಲ್ಲದ ಹಿಟ್ಟಿಗಿಲ್ಲದವನು ಕೂಡ ಒಳ್ಳೆ ಬಟ್ಟೆ ಹಾಕೋತಾರೆ. ಬಟ್ಟೆ ಹೊಸ್ತಿಲ್ಲ ಅಂದರೆ ತೊಳ್ಕೊಂಬಿಟ್ಟು ಇಂಡಿಪೆಂಡೆನ್ಸ್ ಡೇ ಅಂತ ಹೊಸ್ತು ಹಾಕೊಂಡ್ಬಿಟ್ಟು ಕೈಯಲ್ಲಿ ತಿರಂಗ ಹಿಡ್ಕೊಂಡು ಓಡಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಮಾಡಿದ್ದು ಎಲ್ಲ ಅನಾಚಾರದ ಕೆಲಸಗಳೇ, ಮಾಡಿದ ದುಡ್ಡುಗಳು ಅನಾಚಾರದಿಂದಲೇ. ಅಂಥದ್ರಲ್ಲಿ ಇವ್ರು ಇಷ್ಟು ಬ್ಯುಸಿ ಇದ್ದಾರೆ. ಒಂದು ವಿಜಯನಗರಕ್ಕೆ ಹೋಗ್ಬಿಟ್ಟು ಅದು ಹೆಲಿಕಾಪ್ಟರ್ ಇವರು ಎಲ್ಲದರಲ್ಲೂ ಹೋಗಲ್ಲ. ಈಗ ನಿಮ್ಮ ದೇಶಭಕ್ತಿಯ ಬಗ್ಗೆ ಏನು ಮಾತಾಡ್ತೀರಿ ನೀವು? ನೋಡಿ, ಸ್ವತಂತ್ರ ಉತ್ಸವದ ದಿನಾಚರಣೆ 140 ಕೋಟಿ ಜನರ ಒಂದು ಸಂಭ್ರಮದ ದಿನ. ಅದು ಅವರ ಭಾರತೀಯರ ಹೆಮ್ಮೆ ಮತ್ತು ಸ್ವತಂತ್ರ ಹೋರಾಟಗಾರರ ತ್ಯಾಗದ ಒಂದು ಸಂಕೇತ ಅಂತಿರೋ, ಪ್ರತೀಕ ಅಂತಿರೋ ಇದು ಸ್ವಾತಂತ್ರ್ಯ ದಿನಾಚರಣೆ. ತಾವು ಹೇಳಿದ್ದು ನಾನು ಎಲ್ಲ ಕೇಳಿದೆ. ಈಗ ಅವರು ಹೇಳಿರುವಂಥದ್ದು, ನನಗೆ ಜಿಲ್ಲಾ ಉಸ್ತುವಾರಿ ಸ್ಥಾನದಿಂದ ನನಗೆ ಬಿಟ್ಬಿಡಿ ಅಂದರೆ ಅದು ನನಗೆ ಒಂದು ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಅವ್ರು ಕೆಲವೊಂದು ಕಾರಣಗಳು ಹೇಳಿಲ್ಲ. ಈಗ ಅಷ್ಟು ಬಿಸಿ ಇದಾರಲ್ಲ, ಅಲ್ಲ ಕೆಲವೊಂದು ಈಗ ಕಾರಣ ಹೇಳಿದಾರೆ ಅವರು. ಪಕ್ಷ ಸಂಘಟನೆ ಆಗಬೇಕು, ನಾನು GB ಎಲೆಕ್ಷನ್ ಮಾಡಬೇಕು, ನಾನು ನೆಕ್ಸ್ಟ್ ಬರುವ ಬೈ ಎಲೆಕ್ಷನ್ಗಳಿಗೆ ಓಡಾಡಬೇಕು. ಮಂತ್ರಿಗಿರಿ ಹಾಕ್ಬೇಕಿತ್ತು, ಫ್ರೀಯಾಗಿ ಓಡಾಡ್ಬೋದಿತ್ತಲ್ಲ, ಪಾರ್ಟಿ ಕಟ್ಬೋದಿತ್ತಲ್ಲ. ಅಲ್ಲ, ಈಗ ಅವರು 2 ದಿನಗಳ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಅವರು ನನಗೆ ಹೋಗೋದಕ್ಕೆ ಆಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ವಿಜಯನಗರದಲ್ಲಿ ಇದ್ದು ಅವರು ನಾನು ಹೋಗಲ್ಲ ಅಂತಿದ್ರೆ ಅದು ಒಂದು ಧ್ವಜಾರೋಹಣಕ್ಕೋ ಅಥವಾ ತ್ರಿವರ್ಣ ಧ್ವಜಕ್ಕೆ ಅದು ಅವರು ಮಾಡಿರುವಂಥ ಅಗೌರವ ಅಂತಿದ್ರು ಏನೋ ಅಂತ ಅನ್ಬೋದಾಗಿತ್ತು. 2 ದಿನಗಳ ಮುಂಚೆ ಅವರು ಹೇಳಿದ್ದಾರೆ. ಅದು ಮೇಲ್ನೋಟಕ್ಕೆ ಅವರು ಕಾರಣಗಳು ಹೇಳಿರ್ಬೋದು, ಸಂಘಟನೆ ಅಥವಾ ಚುನಾವಣೆಗಳ ಅಥವಾ ಬೇರೆ ಬೇರೆ ಕಾರಣಗಳು ಇರ್ಬೋದು, ಅಥವಾ ಹೇಳಕ್ಕೆ ಆಗದೇ ಇರುವಂಥ ಕಾರಣಗಳು ಇರ್ಬೋದು. ಸೊ ಅವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇವಾಗ ಅವರು 2 ದಿನ ಮುಂಚೆ ಹೇಳಿದ್ದಾರೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಬೇರೆಯವರಿಗೆ ನೇಮಕ ಮಾಡ್ತಾರೆ ಅಥವಾ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಸೊ ಮಾಡಿದಾಗ ನೋಡಿ, ಯಾರು ಹೋಗದೇ ಇರಲಿ, ಈ ದೇಶದ ಅಸ್ಮಿತೆ, ಈ ದೇಶದ ಸಾರ್ವಭೌಮತೆ, ಈ ದೇಶದ ಅಖಂಡತೆಯ ಪ್ರತೀಕ ಆದಂತಹ ಧ್ವಜಾರೋಹಣ ಆಗೇ ಆಗತ್ತೆ. ಆಮೇಲೆ ನಾವು ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಈ ಸ್ವತಂತ್ರೋತ್ಸವದ ದಿನಾಚರಣೆ ಆಚರಿಸ್ತೀವಿ, ಅದರಲ್ಲಿ 2 ಮಾತಿಲ್ಲ. ಆದರೆ ಮಾನ್ಯ ಸಚಿವರಿಗೆ ಅವ್ರದ್ದೇ ಆದಂಥ ಸಮಸ್ಯೆಗಳು, ಅವ್ರದ್ದೇ ಆದಂಥ ಒಂದು ಪ್ರಾಬ್ಲಮ್ಗಳು ಇರ್ಬೋದು. ಅದಕ್ಕಾಗಿ ಅವರು ಮೊದಲೇ 48 ಗಂಟೆ ಮೊದಲೇ ಅವರು ಹೇಳಿದ್ದಾರೆ, ನನಗೆ ವಿನಾಯಿತಿ ಕೊಡಿ, ನನಗೆ ಜಿಲ್ಲಾ ಉಸ್ತುವಾರಿ ಸ್ಥಾನನೂ ಬೇಡ, ಇವಾಗಿರುವಂಥ ನನ್ನ ಸಮಸ್ಯೆಗಳಿಗೆ ನಾನು ಜಿಲ್ಲಾ ಉಸ್ತುವಾರಿನೂ ಬೇಡ, ನನಗೆ ಬೇರೆ ಯಾರಿಗಾದ್ರೂ ಜಿಲ್ಲಾ ಉಸ್ತುವಾರಿನೇ ಬೇಡ ಅಂತ ಹೇಳಿದಾಗ ಅಲ್ಲಿ ಧ್ವಜಾರೋಹಣ ಮಾಡೋ ಪ್ರಶ್ನೆ ಬಂತು. ನಾನು ಕೇಳ್ತಾ ಇರೋದು, ಜಿಲ್ಲಾ ಉಸ್ತುವಾರಿ ಮಾಡ್ಲಿಕ್ಕೇನೆ ಅವರು ಬ್ಯುಸಿ ಇದ್ದಾರೆ, ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗಿದ್ರೆ ಅವ್ರಿಗೆ ಬ್ಯುಸಿ ಇದ್ದಾರೆ. ವಸತಿ ಮಂತ್ರಿ ಗತಿಗೆಟ್ಟವರಿಗೆ ವಸತಿ ಮಂತ್ರಿ ಹಾಕ್ಬೇಕು ಅಂತ ಕೇಳುತ್ತೆ. ಅವ್ರು ಬ್ಯುಸಿ ಇದಾರಲ್ಲ, ಪಕ್ಷ ಕಟ್ಟಬೇಕಲ್ಲ, ಅವರಿಗೆ GB ಎಲೆಕ್ಷನ್ ಮಾಡಬೇಕು. ಇವ್ರು ಈಗಲೂ ಇವ್ರ ತಲೆಯಲ್ಲಿ ಏನಿದೆ ಗೊತ್ತಾ, ಮುಸ್ಲಿಂ ಬಾಂಧವರದು ಗಾಡ್ ಫಾದರ್ ನಾನೇ ಜಮೀರ್ ಅಹಮದ್ ಖಾನು, ನಮ್ಮನ್ನು ಬಿಟ್ರೆ ಯಾರಿಲ್ಲ, ಇಡೀ ನಾನು ಹೇಳ್ದವರಿಗೆ ಓಟ್ ಒತ್ತುದಂತ ಇತ್ತು. ಆದರೆ ದಾವಣಗೆರೆ ಹಣೆ ಬರೋದಲ್ಲಿ ಎಲ್ಲ ಗೊತ್ತಾಗಿದೆ. ಈಗ ಯಾರು ಎಷ್ಟೆಷ್ಟಕ್ಕೆ ಯಾವ ಜಾತಿ ಪಂಥ ಇದೆಲ್ಲ ಇದ್ರಲ್ಲ ಅದರಲ್ಲಿ ಇದ್ದಾರೆ ಅಂತ. ಈಗ ನಾನು ನಿಮ್ಗೆ ಕೇಳ್ತಾ ಇರೋದು ಒಂದೇ ವಿಷಯ. ಈಗ ಇವರು ಇಷ್ಟೂ ಬ್ಯುಸಿ ಇರುವವರಿಗೆ ಇವ್ರಿಗೆ ಯೋಗ್ಯತೆ ಬಗ್ಗೆ ಮಾತಾಡೋದೇ ಬೇಡ, ಬಿಟ್ಬಿಡಿ. ಅದಕ್ಕೆ ಆ ಸಾಲಿನಲ್ಲಿ ಅವ್ರು ಬರೋದೇ ಇಲ್ಲ. ನಾನು ನಿಮಗೆ ಕೇಳ್ತಾ ಇರೋದು, ಇಷ್ಟು ಬ್ಯುಸಿ ಪರ್ಸನ್, ದೇಶದ ಧ್ವಜಾರೋಹಣ ಮಾಡಲಿಕ್ಕೂ ಬ್ಯುಸಿ ಇರುವಂಥ ಪರ್ಸನ್ಗೆ
ವಸತಿ ಮಂತ್ರಿ ಯಾಕೆ ಕೊಟ್ರಿ ಅಂತ ಕೇಳೋದು. ಅಲ್ಲ ಅವರು ನಾನು ಹೇಳ್ತಾ ಇದ್ದೀನಲ್ಲ, ಧ್ವಜಾರೋಹಣ ಮಾಡಲ್ಲ, ನಾನು ಧ್ವಜಾರೋಹಣಕ್ಕೆ ನಾನು ಹೋಗ್ತಾ ಇಲ್ಲ ಅಂತ ಅವ್ರು ಎಲ್ಲೂ ಹೇಳ್ತಾ ಇಲ್ಲ. ಅವ್ರ ಕ್ಷೇತ್ರದಲ್ಲೂ ಮಾಡ್ಬೋದು, ಅಥವಾ ಅವರು ಅವ್ರಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಕ್ಕೆ ಆಹ್ವಾನ ಇದ್ರೆ ಅಲ್ಲಿ ಮಾಡ್ಬೋದಾಗಿತ್ತು ಅವರು. ಆದ್ರೆ ಅವರ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆ ಇರ್ಬೋದು. ಅಲ್ಲ, ಇವತ್ತು ಅಡ್ಮಿಟ್ ಆಗ್ಬೋದು ರಾತ್ರಿ, ಇದರಿಂದ ಎಲ್ಲ ಬೇರೆ ಬೇರೆ ಮಾಡ್ಬೇಕಾದ್ರೆ ಹೇಳಕ್ ಆಗದಿರೋ ರಾತ್ರಿ ಸಮಸ್ಯೆಗಳು ಮಲ್ಯಾಣ ಹೊಸಮೆಟ್ಗೆ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬಿಟ್ಟು ನನ್ನ ಕಿಡ್ನಿ ವಸ್ತು ದುಬೈಯಿಂದ ಬಂದಿದೆ ತಂದ್ಬಿಟ್ಟು ರಿಪ್ಲೇಸ್ ಮಾಡಿದ್ದು ಅಂತ ಹೇಳಬಹುದು. ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಪತ್ರದ ಮುಖೇನ ಅವರು ನನಗೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿದ್ರಲ್ಲಿ ಬಹಳಷ್ಟು ಕಾರಣಗಳಿರ್ಬೋದು. ಒಂದೇ ನಿಮಿಷ ಕೇಳಿಸ್ಕೊಳ್ಳಿ, ಒಂದೇ ಒಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇಲ್ಲಿ ಕುತ್ಕೊಂಡು ವಕ್ತಾರಗಳಿಗೆ ಪಕ್ಷನ ವಹಿಸ್ಕೊಂಡು ಮಾತಾಡೋದು ಇಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಬಟ್ ಒಂದು ಪ್ರಶ್ನೆ ಕೇಳ್ತೀನಿ, ನೀವೇನು ಜಮೀರ್ ಅಹಮದ್ ಅವ್ರಿಗೆ ಆರೋಗ್ಯ ಸಮಸ್ಯೆನೋ ಹೇಳಕ್ ಆಗದೇ ಇರೋ ಸಮಸ್ಯೆ ಏನೋ ಇದೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಸ್ವಲ್ಪ ಬೇಸಿಕ್ ಸೆನ್ಸ್ ಇರಬೇಕಾಗಿತ್ತು. ನನ್ನ ಪತ್ರ ಇದು ಪಬ್ಲಿಕ್ ಆಗುತ್ತೆ, ಹೊರಗಡೆ ಹೋದ್ರೆ ನಾನು ಕೊಡ್ತಾ ಇರೋ ಕಾರಣ ಏನಿದೆ ಅಂತ. ಪಕ್ಷ ಸಂಘಟನೆ August 15th ಹೋಗಿ ಪಕ್ಷ ಸಂಘಟನೆ ಮಾಡ್ತಾರಾ? August 15th ನಿಮ್ ಪಕ್ಷದಿಂದ ಅವರು ಅದನ್ನ ಜಿಲ್ಲಾ ಉಸ್ತುವಾರಿಗೋಸ್ಕರ ಅವರು ಆ ಪದಗಳನ್ನ ಬಳಕೆ ಮಾಡಿಲ್ಲ. ಅಹಮದ್ ಅವರೇ, 2 ದಿನ 15ಕ್ಕೆ ಹೋಗಿ ಜಿಲ್ಲಾ ಆಸೆ ಇರುತ್ತೆ ರೀ ಮನುಷ್ಯನಿಗೆ ಕೆಲವರಿಗೆ ಕೊನೆ ಆಸೆ ಇದೆ. ಇದು ಜೀವನದಲ್ಲಿ ಇದೆ ಅಲ್ವಾ, ತಿರಂಗವನ್ನು ಮೇಲೆ ಹಾಕೊಂಡು ಮಲಗುವುದು ಕೊನೆ ಆಸೆ ಇರುತ್ತೆ ಮನುಷ್ಯನಿಗೆ. 15ನೇ ತಾರೀಕಿಗೆ ಮಾಡ್ಬಿಟ್ಟು ಬಂದು ನನಗೆ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಹೇಳ್ಬೋದಿತ್ತಲ್ಲ. ನಾನು ಮಾಡಿದ್ದೀನಿ ಸ್ವಾಮಿ, ನನಗೆ ಜಿಲ್ಲಾ ಉಸ್ತುವಾರಿ ಬೇಡ ಅಂತ. ಅವ್ರು ಏನು ಹೇಳಿದ್ದು? ನಾನು ಬಿಸಿ ಇದ್ದೀನಿ. ಯಾವ್ದ್ರಲ್ಲಿ ಬಿಸಿ ಇದ್ದಾರೆ? ನಾವು ಐ ಗೋ ಟು ಬಿಜೆಪಿ. ಲೋಹಿತ್, ಎಸ್, ವಾಟ್ಸ್ ಫಸ್ಟ್ ಕಮೆಂಟ್ಸ್. ಈ ದೇಶ ನಾಳೆ ಆಗಸ್ಟ್ 15 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ನಾಡಿನ ಮತ್ತು ಈ ದೇಶದ ಎಲ್ಲ ನಿವಾಸಿಗಳಿಗೆ ತಮ್ಮ ಮೂಲಕ ಶುಭಾಶಯ ಕೋರೋಕ್ಕೆ ಇಚ್ಛೆ ಪಡ್ತೀನಿ. ವಿಶೇಷವಾಗಿ ಏನು ಜಮೀರ್ ಅಹಮದ್ ಖಾನ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ದಿನದ ಮುಂಚೆ ಪತ್ರ ಬರೆದಿರೋಂಥದ್ದು ನೋಡಿದ್ರೆ, ಈ ನಿಜವಾಗ್ಲೂ ಈ ದೇಶ ಈ ಒಂದು ದಿನಕ್ಕೆ ಆಗಸ್ಟ್ 15 ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಈ ದೇಶದ ಮೇಲೆ ಆಕ್ರಮಣ ಮಾಡಿದಂಥ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಮೊಘಲರು, ಬ್ರಿಟಿಷರು 450 ವರ್ಷದ ಮೇಲ್ಪಟ್ಟು ನಮ್ಮ ದೇಶ ಆಳಿದ್ದಾರೆ. ನಾವೆಲ್ಲ ಗುಲಾಮರ ಥರ ಇದ್ದಂಥದ್ದು. ಅದರಿಂದ ವಿಮೋಚನೆ ಆಗೋದಕ್ಕೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಪ್ರಾಣನ ತೆತ್ತಿ, ನಮ್ಮ ವಿರೋಧ ಪಕ್ಷದ ನಾಯಕರು ಆರ್.ಅಶೋಕರು ಹೇಳ್ದಂಗೆ ಆಸ್ತಿ ಪಾಸ್ತಿ ಎಲ್ಲದೂ ಕಳ್ಕೊಂಡು ಸಂಪೂರ್ಣ ಈ ದೇಶದ ಒಂದು ಅಖಂಡತೆ, ಒಂದು ಸಾರ್ವಭೌಮತ್ವ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡೋದಕ್ಕೆ ಸಾಕಷ್ಟು ಒಂದು ಹಿನ್ನೆಲೆ ಇತಿಹಾಸ ತಮ್ಗೆಲ್ರಿಗೂ ಗೊತ್ತಿರೋಂಥದ್ದೇ. ಇಂಥ ಒಂದು ವಿಶೇಷವಾದಂತಹ ಪವಿತ್ರವಾದಂಥ ದಿನ, ಅದು ಆಚರಣೆ ಮಾಡೋದಕ್ಕೆ, ಅದು ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಎಷ್ಟೋ ಜನ್ಮದ ಪುಣ್ಯ. ತಾವು ಹೇಳ್ದಂಗೆ ಇಂಥ ಒಂದು ಪವಿತ್ರವಾದಂಥ ಅವಕಾಶ ಎಷ್ಟು ಒಂದು ಅವರು ನಿರ್ಲಕ್ಷ್ಯ, ಅವರ ಬೇಜವಾಬ್ದಾರಿ, ದುರ್ನಡತೆ ಎದ್ದು ಕಾಣ್ತಾ ಇದೆ. ಅವರಿಗೆ ಬೇರೆ ಯಾವುದೋ ಕಾರಣ ಇಟ್ಕೊಂಡು ಅವರಿಗೆ ನನಗೆ ಪಾಲ್ಗೊಳ್ಳೋದಕ್ಕಾಗಲ್ಲ ಅನ್ನೋ ಒಂದು ನೈಜವಾದಂಥ ಕಾರಣ ಕೊಟ್ಟಿದ್ರೆ ನಾವು ಮನುಷ್ಯತ್ವ ಇದೆ, ಅರ್ಥ ಮಾಡ್ಕೋಬೋದು. ಆದರೆ ಅವ್ರು ಕೊಟ್ಟಿರೋಂಥ ಕಾರಣ ಏನು ಅಂದರೆ, ಈ ನಾಳೆಯ ಆ ಮಹತ್ವವಾದಂಥ ದಿನಾಚರಣೆನೇ ಅರ್ಥ ಆಗಿಲ್ಲ ಅವರಿಗೆ. ಈ ದೇಶದ ಅಸ್ತಿತ್ವ, ಈ ಒಂದು ಜನರ ಭಾವನೆನೇ ಅರ್ಥ ಆಗಿಲ್ಲ. ಈ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ, ಇದ್ರದ್ದು ಏನೋ ಅರಿವಿಲ್ದಲೆ ಅವರು ಎಷ್ಟೊಂದು ಬಾಲಿಶವಾಗಿ ಪತ್ರ ಬರೆದಿದ್ದಾರೆ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ, ನನಗೆ ಪಕ್ಷ ಕಟ್ಟೋದಕ್ಕೆ ಹಲವಾರು ಚುನಾವಣೆ ಇದೆ, ಅದಕ್ಕೆ ಆ ನಿಮಿತ್ತ ನನಗೆ ಇಲ್ಲಿಂದ ತೆರವುಗೊಳಿಸಿ ನನಗೆ ನಾಳೆ ಧ್ವಜಾರೋಹಣ ನನಗೆ ಪಾಲ್ಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟೊಂದು ಈ ದೇಶಕ್ಕೆ ಮಾಡಿದಂಥ ಅವಮಾನ ಅಲ್ವಾ, ಅಪಮಾನ ಅಲ್ವಾ ಅದು? ಏನ್ ನಾಳೆ ಒಂದಿನ ಅವರು ಅತ್ಯಂತ ಗೌರವಯುತವಾಗಿ ನಾಳೆ ಅವ್ರನ್ನು ಅವ್ರಿಗೆ ಗೌರವ ಸಲ್ಲಿಸ್ತಾರೆ. ಇಡೀ ಜಿಲ್ಲಾಡಳಿತ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವ ಸಲ್ಲಿಸ್ತಾರೆ. ಆ ಗೌರವ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ವಿಜಯನಗರದ ಪೊಲೀಸು, SP, DC ಅವ್ರಿಗೆಲ್ಲ ಎಷ್ಟು ಖುಷಿಯಾಗಿರ್ಬೋದು ಇವತ್ತಂದ್ರೆ, ಅಟ್ಲೀಸ್ಟ್ ಇಂಥ ಅಯೋಗ್ಯರಿಗೆ ನಾವು ಸಲ್ಯೂಟ್ ಹೊಡೆಯುವಂತ ದಿನ ಇಲ್ಲ ಅಂತ ಅನ್ಸ್ಬೋದು ಇವತ್ತು. ನಿಜವಾಗ್ಲು ಇಂಥ ಅಯೋಗ್ಯರಿಗೆ, ಮುಟ್ಟಾಳ್ರಿಗೆ ನಾವು ಇಂಡಿಪೆಂಡೆನ್ಸ್ ದಿನ ಹೈಲಿ ಎಜುಕೇಟೆಡ್ ರೀ, ಒಬ್ಬ IPS, ಒಬ್ಬ DC, ನಮ್ಮಲ್ಲಿ ಏನು ದುರ್ದೈವ ಅಂದ್ರೆ ಇಂಥ ಮುಟ್ಟಾಳ್ರಿಗೆ ಅಂತ ಎಜುಕೇಶನ್ ಮಾಡಿಕೊಂಡು ಡೆಲ್ಲಿಯಿಂದ ಡಿಲ್ಲಿವರೆಗೆಲ್ಲ ಓದ್ಕೊಂಡು ಬಂದು ಆ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ಇವರು ಮಾಡೋದು ಭ್ರಷ್ಟಾಚಾರ. ಇವರಿಗೆ ಅವ್ರು ಸಲ್ಯೂಟ್ ಹೊಡಿಬೇಕಲ್ಲಿ ನಿಂತ್ಕೊಂಡು. ಅವ್ರು ಇವತ್ತು 100% ಹೇಳ್ತೀನಿ ಖುಷಿಯಾಗಿ, ಅಪ್ಪ ಇಂಥ ದರಿದ್ರ ಹೋಯ್ತು, ನಾಳೆ ನಮ್ಮ ಕೈಯಿಂದಲೇ ಆಗಲಿ, ಯಾರಾದರೂ ಬಂದರೆ ಒಳ್ಳೆಯವ್ರು ಬರಲಿ ಅಪ್ಪ ಅಂತ ಕೈ ಮುಗಿತಾ ಇರ್ಬೋದು. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈಗ ರಾಹುಲ್ ಗಾಂಧಿಯವರು ಮಾತಾಡಿದ್ರೆ ಹೇಳ್ತಾರೆ, ನಮ್ಮ ನೆಹರು ಇಂದ ಹಿಡಿದು ನನ್ನ ಅಪ್ಪ ದೇಶಕ್ಕಾಗಿ ತ್ಯಾಗ ಆಯಿತು, ನನ್ನ ಅಜ್ಜಿ ಆಯಿತು, ಎಲ್ಲ ಆಯಿತು. ಈಗ ಈ ಪೇಮೆಂಟ್ ಗಿರಾಕಿ ಈಗ ಮಾಡಿದೆ. ಈಗ ರಾಹುಲ್ ಗಾಂಧಿ ಅವ್ರು ಏನು ಹೇಳಬೇಕು? ಈ ಪೇಮೆಂಟ್ ಗಿರಾಕಿಗೆ ಒಂದು ಟೈಮ್ ಇಲ್ಲ. ವಸತಿ ಸಚಿವ ಕೊಟ್ಟಿದ್ದಾರೆ ಅವರಿಗೆ. ವಸತಿ ಸಚಿವನಿಗೆ
ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಲಿಕ್ಕೆ ಹೋಗ್ಲಿಕ್ಕೆ, ಒಂದು ಧ್ವಜಾರೋಹಣ ಮಾಡಲಿಕ್ಕೆ ಅವನ ಹತ್ರ ಟೈಮ್ ಇಲ್ಲ. ಅಂತ ಸಚಿವ ವಸತಿ ಖಾತೆಯನ್ನು ಹೇಗೆ ನಿರ್ವಹಿಸಬಹುದು? ನೋಡಿ ಈಗ ಕಾಂಗ್ರೆಸ್ ಕಿಡ್ನಿ ಸರಿ ಇಲ್ಲ ಅಂದ್ರೆ ವಸತಿ ಖಾತೆಗೂ ಕಿಡ್ನಿ ಸರಿ ಇಲ್ಲ. ಈಗ ಹಾರ್ಟ್ ಹೋಗಿದೆ ಅಂದ್ರೆ ಅವನಿಗೆ ವಸತಿ ಖಾತೆಗೂ ಹಾರ್ಟ್ ಆಗಲ್ಲ. ಈಗ ನಾಳೆ 15ನೇ ತಾರೀಕು ಆದ ಕೂಡಲೇ ಒಮ್ಮೆಲೆ ಏನು ಎನರ್ಜಿ ಬಂದ್ಬಿಟ್ಟು ವಸತಿ ಖಾತೆಗೆ ಬರ್ತಾರ ಅಲ್ಲ? ಹಿಂಗೆ ನೋಡಿ, ಮಾನ್ಯ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಿದ್ರಿ ನೀವು. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ತಾವು ನೋಡಿದಿರಿ ಯಾವ ರೀತಿ 4,500 ಕಿಲೋಮೀಟರ್ ಅವ್ರು ನಡಿಗೆ ಮಾಡಿ ಯಾವ ರೀತಿ ದೇಶ ಪ್ರೇಮ ಮತ್ತು ದೇಶದ ಉದ್ದಗಲಕ್ಕೂ ಜನರ ಸಮಸ್ಯೆಗಳನ್ನ ನಡ್ಕೊಂಡೋದ್ರೆ ದೇಶ ಪ್ರೇಮ ಆಗಲ್ಲ. ಅಲ್ಲ, ನಡ್ಕೊಂಡು ಹೋದ ಕೂಡಲೇ ದೇಶದಲ್ಲಿ ನಡ್ಕೊಂಡು ಹೋದವರೆಲ್ಲ ಎಲ್ರಿಗೂ ನಡ್ಕೊಂಡು ಹೋಗಕ್ಕೂ ಆಗಲ್ಲ. ಇಲ್ಲಿ ಅರ್ಥ ಆಯ್ತಲ್ಲ? ತುಂಬಾ ಜನ ನಡ್ಕೊಂಡು 20 ಕಿಲೋಮೀಟರ್ 30 ಕಿಲೋಮೀಟರ್ ನಡೆಯೋದಕ್ಕೂ ಆಗಲ್ಲ. ಅಂತ ನಡ್ಕೊಂಡು ಹೋದ ಕೂಡಲೇ ದೇಶ ಪ್ರೇಮ ಆಗಲ್ಲ. ಆದ್ರೆ ಇವತ್ತು ಅವರು 4,500 ಕಿಲೋಮೀಟರ್ ನಡೆದು ಈ ದೇಶದ ಅಸ್ಮಿತೆಗೆ, ಈ ದೇಶದ ಜನರ ಸಮಸ್ಯೆ ಉದ್ದಗಲಕ್ಕೂ ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ನೀವು ಮಾಡಿ ಸ್ವಾಮಿ. ಅಲ್ಲ, ನಿಮಗೂ ಅಧಿಕಾರ ಇದೆ. 10 ಕಿಲೋಮೀಟರ್ ನಡ್ಕೊಂಡು ರಾಹುಲ್ ಗಾಂಧಿ ದೇಶ ಪ್ರೇಮನ ಒಪ್ಕೊಳ್ಳೋಣ. ಇದೇ ರಾಹುಲ್ ಗಾಂಧಿ ಜಮೀರ್ ಅವರ ಈ ಆಕ್ಟ್ ಗೆ ಅವ್ರನ್ನ ನಾನು ಒಂದು ಕ್ವಶನ್ ನಿಮ್ಗೆ. ನೀವು ಹೇಳಿದ್ರಿ ಒಪ್ಕೊಳ್ಳೋರು 4,500 ಕಿಲೋಮೀಟರ್ ಹೋದ್ರ. ಈಸ್ ಹೆಡ್ಡಿಂಗ್ ಕಾಂಗ್ರೆಸ್. ಈಗ AICC ಅವರು ಅವರನ್ನೀಗ ಮಂತ್ರಿ ಮಾಡಿ ಕಳ್ಸಾರೆ. ಈಗ ಅವ್ರು ಕೊಟ್ಟ ರೀಸನ್ ಏನು ಹೇಳಿ ನನಗೆ. ಅವರದೇ ಲೆಟರಲ್ಲಿ ಓದುವ, ನಾನು ಬ್ಯುಸಿ ಇದ್ದೀನಿ. ಯಾವ್ದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರು ಅವರು? ನಾನು ಮುಂಬರುವ ಚುನಾವಣೆಯಲ್ಲಿ ಆಯ್ತು ಜಮೀರ್ ಅಹಮದ್ ಅಲ್ಲರಿ ಒಂದು ಮಂತ್ರಿಗೆ ಒಂದು ಜಿಲ್ಲೆಯ ಉಸ್ತುವಾರಿ ಕೊಡೋದು ಎಲ್ಲ ಕೇಳಿ ತಗೋತಾರೆ, ನಮಗೆ ಉಸ್ತುವಾರಿ ಮಂತ್ರಿ ಕೊಡಿ ಅಂತ. ಒಂದು ಮಂತ್ರಿ ಖಾಲಿ ಬೆಂಗಳೂರಿಗೆ ಸೀಮಿತ ಅಲ್ಲ. ನಿಮ್ಮ ಜಮೀರ್ ಅಹಮದ್ ಖಾನ್ ಬೆಂಗಳೂರಿಗೆ ಸೀಮಿತ ಅಲ್ಲ, ಅವನು ವಸತಿ ಮಂತ್ರಿಯಾಗಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಬೇಕು. ಈಗ ನಿಮ್ಮ ಜಮೀರ್ ಅಹಮದ್ ಖಾನ್ ಅವರು ಒಂದು ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗುವಷ್ಟು ಬಿಸಿ ಇದ್ದಾರೆ. ಒಪ್ಕೊಳ್ಳುವ ಅವ್ರು ಬಿಸಿ ಇದ್ದಾರೆ ಅಂತ. ಗೊತ್ತಲ್ಲ ಸರ್, ಅವರೇ ಬಂದು ಮಾತಾಡ್ಲಿ, ಅವರು ಬರ್ತಾರೆ, ಎಲ್ಲ ಕ್ಲಿಯರ್ ಆಗುತ್ತೆ. ಲೆಟರ್ ಇದೆ, ಸೈನ್ ಇದೆ. ನಾವು ಇನ್ನೊಮ್ಮೆ ಹೋಗ್ಬಿಟ್ಟು ಜಮೀರ್ ಅಹಮದ್ ಮುಖಕ್ಕೆ ಹೋಗ್ಬಿಟ್ಟು ಪುನಃ ಮೈಕ್ ಹಿಡಿಲಿಕ್ಕೆ ಅಗತ್ಯನೇ ಇಲ್ಲ. ಯಾಕೆ ಗೊತ್ತಾ, ಸೈನ್ ಹಾಕಿದ್ದಾರೆ. ನನ್ಗೆ ಇನ್ನೊಂದು ಡೌಟ್ ಇದೆ, ಅದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳಿದಲ್ಲ. ಜಮೀರ್ ಅಹಮದ್ ಖಾನ್ಗೆ ಕನ್ನಡ ಬರೀಲಿಕ್ಕೆ ಬರಲ್ಲ, ಇಂಗ್ಲಿಷ್ ಓದ್ಲಿಕ್ಕೆ ಬರಲ್ಲ, ಸರಿಯಾಗಿ ಎರಡು ಬರಲ್ಲ. ಇದು ಯಾರೋ ನಿಮ್ಮ AICC ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಲ್ಲ ಮೊನ್ನೆ, ಚೇಂಜ್ ಆಯ್ತಾ? ಹಂಗೇನಾಗಿ ಆಗಿರ್ಬೋದಾ? ನಾಳೆ ಜಮೀರ್ ಅಹಮದ್ ಬಂದ್ ಹೇಳಿರ್ಬೋದಾ ನಂಗೆ ಕನ್ನಡ ಓದ್ಲಿಕ್ಕೆ ಬರಲ್ಲ, ಯಾರೋ ಟೈಪ್ ಮಾಡೋನೆ, ನಾನು ಒಬ್ಬ ಅಯೋಗ್ಯ ಸೈನ್ ಹಾಕಿ ಕಳಿಸಿದೆ, ಅದು ನನ್ನ ಮಿಸ್ಟೇಕ್ ಅಲ್ಲ, ನನ್ನ PA ಮಿಸ್ಟೇಕ್ ಅಂತ ಹೇಳ್ಬೋದು. ನೀವು ಇಲ್ಲಿ ಕುತ್ಕೊಂಡು ಬಹಳಷ್ಟು ಹೇಳ್ಬೋದು, ಬಹಳಷ್ಟು ಆಯಾಮಗಳ ಇದೆ. ಆದ್ರೆ ಮಾನ್ಯ ಜಮೀರ್ ಅಹಮದ್ ಅವರು ಮಾನ್ಯ ಅಂತ ಹೇಳ್ರಬೇಡಿ. ಈಗ ಸಚಿವರಿದ್ದಾರೆ, ಅವರು ಸಚಿವರಿದ್ದಾರೆ, ಹೋಗ್ಬೇಕಿತ್ತು. ಅವರು ಸಚಿವರ ಯೋಗ್ಯತೆ ಇದ್ರೆ ಅವ್ರು ಹೋಗ್ಬೇಕಿತ್ತು. ಸರ್ಕಾರದಲ್ಲಿ ಅವರಿಗೆ ಸಚಿವರ ಯೋಗ್ಯತೆ ಇದ್ರೆ ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು. ಯಾವ ಸಂವಿಧಾನಿಕ ಜವಾಬ್ದಾರಿ, ದೇಶದ ತಿರಂಗವನ್ನು ಒಂದು ರೆಸ್ಪೆಕ್ಟ್ ಕೊಡದವನು, ಮರ್ಯಾದೆ ಕೊಡದವನು, ಹೋಗದವನು ಅವನು ಮಾನ್ಯ ಅಲ್ಲ. ಅಗೌರವ ತೋರಿಸೋದಾಗ್ಲಿ ಅಥವಾ ನಾನು ಅಲ್ಲಿ ಹೋಗೋದಕ್ಕೆ ಆ ಸ್ಟೇಷನ್ ನಲ್ಲಿ ಇದ್ದು ಅವ್ರು ಹೋಗದಿರೋಂಥದ್ದಾಗಿರ್ಲಿ, ಅವ್ರು ಎಲ್ಲೂ ಮಾಡಿಲ್ಲ. ಅವರು 48 ಗಂಟೆಗಳ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪರ್ಮಿಷನ್ ಕೇಳಿದ್ದಾರೆ. ಈ ತರ ನನಗೆ ಜಿಲ್ಲಾ ಉಸ್ತುವಾರಿಯಿಂದ ನನಗೆ ಅದು ಬಿಡುಗಡೆ ಮಾಡಿ, ನನಗೆ ಹೋಗೋದಕ್ಕಾಗಲ್ಲ, ನನಗೆ ಕೆಲವು ಸಮಸ್ಯೆಗಳಿದೆ, ಸಮಸ್ಯೆಗಳ ತಿಳುವಳಿಕೆ ಅವ್ರು ಅಷ್ಟು ಬ್ಯುಸಿ ಆಗಿದ್ದಾರೆ. ಖಾಲಿ ಜಿಲ್ಲಾ ಉಸ್ತುವಾರಿ ಯಾಕೆ, ಮಂತ್ರಿಗಿಂದನೇ ರಿಲೀವ್ ಮಾಡಿ ಅವರನ್ನು. ನಾನು ಹೇಳ್ತೀನಿ ಕೇಳ್ರಿ, ಅವ್ರು ಅಷ್ಟು ಬಿಸಿ ಇದ್ದಾರೆ. ಮಂತ್ರಿಗಿರಿಯಿಂದ ಅವರನ್ನು ರಿಲೀವ್ ಮಾಡಿಬಿಟ್ಟು ನಿಮ್ಮ ಕಾಂಗ್ರೆಸ್ನ ಏನಿದೆಲ್ಲ ಆ ದೊಡ್ಡ ಸಂವಿಧಾನಕ್ಕೆ ನಾವು ಬರಲ್ಲ, ನೀವು ಅವರನ್ನು ಕಾಂಗ್ರೆಸ್ನಲ್ಲಿ ಈಗ ಧರ್ಮ ನಿಮ್ಗೆ ಬೇಕಲ್ಲ, ಒಂದು ಕಮ್ಯುನಿಟಿ ಬೇಕು, ಅವರನ್ನು ಅಧ್ಯಕ್ಷ ಮಾಡಿ.
ಅವರು ಕಮ್ಯುನಿಟಿಯ ದೊಡ್ಡ ನಾನು ಅದೇ point ಕಾಂಗ್ರೆಸ್ ಹೇಳಕ್ ಅಧ್ಯಕ್ಷ ಬಂದೆ. ಮಾಡ್ಬಿಡಿ ಅವರನ್ನು. ಅವ್ರು ನಡೆದು ಬಂದ ದಾರಿ ನೋಡಿ ಮೇಡಮ್. ನಡೆದು ಬಂದ ದಾರಿ- ಅವ್ರು ನಡೆದು ಬಂದ ದಾರಿ ನೋಡಿ ಅವ್ರು ಬೇರೆ ಬೇರೆ ಸಮುದಾಯಕ್ಕೆ ಬೇರೆ ಬೇರೆ ಜಾತಿ ಜನಾಂಗದವ್ರನ್ನ ಕರ್ಕೊಂಡು ಹೋಗೋದು ರೀತಿ ನೋಡ್ರಿ, ಅಥವಾ ಅವರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾವ ರೀತಿ ಅವ್ರು ನಡೆದಿದ್ದಾರೆ ಅನ್ನೋದು ನೋಡಿ ನೀವು. ಇವತ್ತು ಬಡವರಾಗಿರ್ಲಿ, ನಿರ್ಗತಿಕರಾಗಿರ್ಲಿ, ಅವ್ರು ಎಲ್ಲರಿಗೂ ಸಹಾಯ ಹಸ್ತವನ್ನು ಕೊಡುವಂತದ್ದಾಗಿರ್ಲಿ, ಎಲ್ಲದರಲ್ಲೂ ಅವರು ಒಂದು ವಿಶಿಷ್ಟ ಸ್ಥಾನ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರೇನೋ ಸಮಸ್ಯೆಗಳಿಂದ ಅವ್ರು ಹೇಳಿರ್ಬೋದು. ನಾನು ಹೇಳ್ತೀನಿ ಕೇಳಿ, ಅವರು ನಡೆದು ಬಂದ ದಾರಿಯನ್ನ ಏನಾದ್ರೂ ನಾವು ಇವತ್ತು ಡಿಸ್ಕಸ್ ಮಾಡಿದ್ರೆ, ನೀವು ಹೇಳಿದ್ ಕರೆಕ್ಟ್, ಅವರು ನಡೆದು ಬಂದ ದಾರಿಯನ್ನು ಡಿಸ್ಕಸ್ ಮಾಡಿದ್ರೆ ನಾನು ಹೇಳ್ತೀನಿ ಕೇಳ್ರಿ, ಐ ಆಮ್ ವೆರಿ ಹ್ಯಾಪಿ ಅವ್ರು ಬಿಟ್ಟು ಕೊಟ್ಟಿದ್ದು. ಯಾಕೆ ಗೊತ್ತಾ, ಅವರಿಗೆ ಆ ತಿರಂಗದ ಹಗ್ಗ ಮುಟ್ಟೋ ಯೋಗ್ಯತೆ ಇಲ್ಲ. ಅದು ತಾವು ಹೇಳ್ತೀರಿ. ಜನರಿಂದ ಚುನಾಯಿತರಾಗಿದ್ದಾರೆ, ಜನರಿಂದ ಚುನಾಯಿತರಾಗಿದ್ದಾರೆ, ಒಂದು ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ, ಅವರದೇ ಆದಂತಹ ಸಚಿವ ಒಬ್ಬ ಚುನಾಯಿತ ಜವಾಬ್ದಾರಿ ಇದೆ ಅವರಿಗೆ. ಒಂದ್ ಮಿನಿಟ್ ನಾವು ಹಲವು ಡಿಸ್ಕಷನ್ಗಳನ್ನು ನೋಡಿದ್ವಿ, ಹಲವು ಮಂತ್ರಿಗಳನ್ನು ನೋಡಿದ್ವಿ, ಹಲವು ಜೀವಗಳು ಹೋಗಿದ್ದಾವೆ ಈ ಧ್ವಜಾರೋಹಣ ಮಾಡೋ ವಿಷಯದಲ್ಲಿ. ಹಲವು ನಿಮ್ಗೆ ಗೊತ್ತಿದೆನಾ ಎಲ್ಲೆಲ್ಲಿ ಧ್ವಜಾರೋಹಣ ಮಾಡಬೇಕಿತ್ತು, ಈದ್ಗಾ ಮೈದಾನದಿಂದ ಹಿಡಿದು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಹೋರಾಟಗಳಾಗಿತ್ತು ಗೊತ್ತಾ ನಿಮ್ಗೆ? ಅಂತ ಹೋರಾಟಗಳಾದ ಕರ್ನಾಟಕದಲ್ಲಿ ಇವತ್ತು ಒಬ್ಬ ಮಂತ್ರಿ ನನಗೆ ಏನು ಪಾರ್ಟಿ ಕಟ್ಟಬೇಕು, ಎಲೆಕ್ಷನ್ ಬೇಕು, ಅದಕ್ಕಾಗಿ ನಾನು ಹೋಗ್ತಾ ಇಲ್ಲ ಅನ್ನೋದುಂಟಲ್ವ, ಅದು ತಪ್ಪು ಅಂತ ಹೇಳ್ತಾ ಇರೋದು. ಅದು ಅವಮಾನ, ತಿರಂಗಕ್ಕೆ ಮಾಡೋದು, ದೇಶಕ್ಕೆ ಮಾಡಿದ ಅವಮಾನ. ಅಷ್ಟೊಂದು ಆಸೆ ಇರೋ ಜಮೀನ್ ನೀವು ಕೆಪಿಸಿಸಿ ಅಧ್ಯಕ್ಷ ಬೇರೆ ಬೇರೆ ರೀತಿ ಮಾಡಿ ನೋಡಿ. ಉಸ್ತುವಾರಿ ಅವ್ರು ಹೇಳ್ತಾ ಇರೋದು ಮಂತ್ರಿ ಆದ್ರೆ ಸರ್ಕಾರದ ಮಂತ್ರಿ ಆಗಿದ್ದಾರೆ ಅಂತ ವಿ ಕೆ ನಾಟ್ ಬೂಟ್ ಲಿಕ್ಕಿಂಗ್ ಮಾಡಕ್ ಆಗಲ್ಲ. ನಾವಿಲ್ಲಿ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿಸಲಾಯ್ತು. ವಿಧಾನಸೌಧದ ಒಳಗಡೆ ಅಲ್ಲಲ್ಲ, ಶತ್ರು ರಾಷ್ಟ್ರದ ಅಲ್ಲಲ್ಲ, ಅದನ್ನು ಕೇಳಿಸಲಾಯ್ತು, ಅದನ್ನು ಕೇಳಿಸಲಾಯ್ತು. ಆಗ ಏನಾಯ್ತಂದ್ರೆ, ಹೇಳಿದವನು ಯಾರು ಗೊತ್ತಾಗಿಲ್ಲ, ನಿಮ್ಮ ಕಿವಿ ಸರಿ ಇಲ್ಲ, ಅವನ್ ಕಣ್ಣು ಸರಿ ಇಲ್ಲ, ಅದು ಬೇರೆ ಬೇರೆ ತರ ಆಯ್ತು. ಅದಕ್ಕೆ ಯಾರಂತ ಗೊತ್ತಾಗಿಲ್ಲ, ಒರಿಜಿನಲ್ ಡಿವೈಸ್ ಕೊಡಿ ಅಂತ ಆಯ್ತು. ಒರಿಜಿನಲ್ ಲೆಟರ್ ಬಂದ್ಬಿಟ್ಟಿದೆ ರೀ, ಫೋರೆನ್ಸಿಕ್ ರಿಪೋರ್ಟ್ ಬಂತಲ್ಲ. ಹೌದು, ಒರಿಜಿನಲ್ ರಿಪೋರ್ಟೇ ಬಂದ್ಬಿಟ್ಟಿದೆ. ಈಗ ಏನ್ ಮಾಡ್ತೀರಿ ಹೇಳಿ?